ಆತ್ಮೀಯ ಓದುಗ ಮಿತ್ರರೇ, ಉಡುಪಿಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯರ್ಮಾಳ್ ಅದುಮಾರು ಮಾರ್ಗವಾಗಿ 24 ಕಿಲೋಮೀಟರ್ ದೂರ ಸಾಗಿದಾಗ ಲಭಿಸುವ ಐತಿಹಾಸಿಕ ತೀರ್ಥದತ್ತ ಇಂದು ನಮ್ಮ ಯಾತ್ರೆ. 5 ಶತಮಾನಗಳ ಪೂರ್ವದಲ್ಲಿ ಭಾವಿ ಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ತೀರ್ಥಕ್ಷೇತ್ರ ಸಂದರ್ಶನ ನಿಮಿತ್ತ ತೆರಳುತ್ತಿದ್ದಾಗ ಉಡುಪಿ ಸಮೀಪದ ಕುತ್ಯಾರು ಹೆಸರಿನ ಪ್ರದೇಶಕ್ಕೆ ಆಗಮಿಸಿದರು. ಶ್ರೀ ವಾದಿರಾಜ ಗುರು ಸಾರ್ವಭೌಮರ ತಪಶಕ್ತಿ ಸಿದ್ಧಿ ಸಾಧನೆ ಮಹಿಮೆಯನ್ನು ಅರಿತಿದ್ದ ಊರಿನ ಅರಸನು ಗುರುರಾಜರ ಪಾದಕಮಲಗಳಿಗೆ ಸಾಷ್ಟಾಂಗವಾಗಿ ಎರಗಿ ಬಹಳ ವೈಭವದಿಂದ ಸತ್ಕರಿಸಿದನು. ಅಂತೆಯೇ ತಾನು ತಿಳಿದೋ ತಿಳಿಯದೆಯೋ ಅನೇಕ ಪಾಪದ ಕೃತ್ಯಗಳನ್ನು ಎಸಗಿದ್ದು ಎಲ್ಲವನ್ನೂ ಪರಿಹರಿಸಿ ಅನುಗ್ರಹಿಸುವಂತೆ ದೈನ್ಯನಾಗಿ ವಾದಿರಾಜರಲ್ಲಿ ಬೇಡಿಕೊಂಡನು. ಆತನ ಪಶ್ಚಾತ್ತಾಪದ ಮೊರೆಯನ್ನು ಕೇಳಿದ ಕರುಣಾಮೂರ್ತಿ ವಾದಿರಾಜರು ಆತನನ್ನು ಕ್ಷಮಿಸಿ ಅನುಗ್ರಹಿಸಿದರು. ಇದರಿಂದ ಸಂತಸಗೊಂಡ ಊರಿನ ಯಜಮಾನನು ಶ್ರೀ ವಾದಿರಾಜರಿಗೆ ಊರಿನ ಅಪಾರ ಭೂಮಿಯನ್ನು ದಾನ ಮಾಡಿದನು. ಆದರೆ ಊರಿನಲ್ಲಿ ವಿಪರೀತವಾದ ನೀರಿನ ಕೊರತೆ ಇತ್ತು. ಇದನ್ನು ತಿಳಿದ ವಾದಿರಾಜರು ಸದಾ ನೀರಿನ ಸೆಲೆ ಇರುವ ಪವಿತ್ರ ತೀರ್ಥವನ್ನು ನಿರ್ಮಿಸಲು ನಿರ್ಧರಿಸಿದರು. ಜಮೀನಿನ ನಡುವಲ್ಲಿ ಗುಂಡಿಯೊಂದನ್ನು ನಿರ್ಮಿಸಲು ಹೇಳಿ ತಾವು ನಿತ್ಯ ಪೂಜಾ ಕಾಲದಲ್ಲಿ ಬಳಸುವ ಕಮಂಡಲವನ್ನು ಆ ಭೂಮಿಯ ಮೇಲೆ ಇರಿಸಿದರು. ಶ್ರೀ ವಾದಿರಾಜರ ಮಹಿಮೆಗೆ ಎಣೆಯುಂಟೆ. ಗುರುರಾಜರು ಕಮಂಡಲವನ್ನು ಭೂಮಿಯ ಮೇಲೆ ಇರಿಸುತ್ತಿದ್ದಂತೆ ಗಂಗೆಯ ಬೃಹತ್ ಚಿಲುಮೆಯು ಸೃಷ್ಟಿಯಾಗಿ ಗುಂಡಿಯ ಮೇಲೆಲ್ಲ ಗಂಗೆಯು ಉಕ್ಕಿ ಉಕ್ಕಿ ಹರಿದಳು. ಊರಿನ ಜನತೆ ಶ್ರೀ ವಾದಿರಾಜರ ಅಪೂರ್ವ ಮಹಿಮೆಗೆ ಮೂಕ ವಿಸ್ಮಿತರಾಗಿ ಆನಂದ ಬಾಷ್ಪ ಸುರಿಸಿದರು. ಊರಿಗೆ ಬಾಧಿಸುತ್ತಿದ್ದ ಜಲಕ್ಷಾಮ ಶಾಶ್ವತವಾಗಿ ನಿವಾರಣೆಯಾಯಿತು. ಗುರುರಾಜರ ಕಮಂಡಲು ತೀರ್ಥದಿಂದ ನಿರ್ಮಾಣವಾದ ನೀರಿನ ಸೆಲೆಯು ಕಮಂಡಲು ತೀರ್ಥ ಎಂದು ಪ್ರಸಿದ್ಧಿಯಾಯಿತು. ಈ ಕ್ಷೇತ್ರವು ಕೆಮುಂಡೆಲ್ ಎಂದು ಹೆಸರಾಯಿತು. ಆತ್ಮೀಯರೇ, ತಮ್ಮ ತಪಶಕ್ತಿಯಿಂದ ಸಿದ್ಧಿ ಸಾಧನೆಯಿಂದ ನಿರಂತರ ಮಹಿಮೆಗಳನ್ನು ಪ್ರಕಟಿಸುತ್ತಾ ಸದ್ಭಕ್ತರನ್ನು ಅನುಗ್ರಹಿಸುತ್ತಿರುವ ಮಹಾಮಹಿಮರ ನಮ್ಮ ಸನಾತನ ಪರಂಪರೆಗೆ ಕೋಟಿ ಕೋಟಿ ಪ್ರಣಾಮಗಳು. ಇನ್ನೊಂದು ಧಾರ್ಮಿಕ ಚಿಂತನೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಪ್ರೀತೋಸ್ತು ಕೃಷ್ಣ ಪ್ರಭು.